ಮಹಿಳೆ ಮೇಲೆ ಧಕ್ಕೆ ಆಗಿದೆ, ಅದ್ರ ಬಗ್ಗೆ ಮತ್ತೆ ಮಾತನಾಡೋಣ. ಅದು ಕೂಡ ಗಂಭೀರವಾಗಿರ್ತಕ್ಕಂಥ ವಿಚಾರ. FSL ರಿಪೋರ್ಟ್ ಬರಬೇಕು. ನಿನ್ನೆ ಉಪಸಭಾಪತಿಗಳು ಏನು ರೂಲಿಂಗ್ ಕೊಟ್ಟಿದ್ದಾರೆ? ನಿನ್ನೆ ಹೊರಟ್ಟಿಯವರು ಯಾವುದೇ ದಾಖಲೆಗಳಿಲ್ಲ ಅಂತೇಳಿ ಅವರೇ ರೂಲಿಂಗ್ ಕೊಟ್ಟಿದ್ದಾರೆ. ತದನಂತರ ಕೆಲವು ವಿಡಿಯೋ ಎಮರ್ಜ್ ಆಗಿದೆ. ಅದು ಯಾವ ಸತ್ಯಾಸತ್ಯತೆ ಏನು ಅಂತೇಳಿ ಗೊತ್ತಾಗಬೇಕಲ್ಲ. ಹಾಗಾದ್ರೆ ಸರ್ಕಾರದ ವರ್ತನೆ, ಪೊಲೀಸರ ವರ್ತನೆ ಹಾಗಾದ್ರೆ ನಾವು ಒಪ್ಕೊಳ್ಳೋಕೆ ಸಾಧ್ಯನಾ? ಹಾಗಾದ್ರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಪ್ಕೊಳ್ಳೋಕೆ ಸಾಧ್ಯನಾ? ಹಿಂದೆ ಬೆಳಗಾವಿನಲ್ಲಿ ಕಳೆದ ತಿಂಗಳು ಏನೊಬ್ಬ ಅಧಿಕಾರಿ ರುದ್ರೇಶ್ ಆತ್ಮಹತ್ಯೆ ಮಾಡಿಕೊಂಡ್ರು. ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಮುಂಚಿತವಾಗಿ ವಿಡಿಯೋಗಳು ಅವ್ರ ಮೆಸೇಜ್ಗಳು ಎಲ್ಲವೂ ಕೂಡ ಹರಿದಾಡ್ತು. ಯಾವ ರೀತಿ ಸಚಿವರ PA ದಬ್ಬಾಳಿಕೆ ನಡೀತಾ ಇದೆ, ತಹಶೀಲ್ದಾರ್ ಕಚೇರಿಯಲ್ಲಿ ಯಾವ ರೀತಿ ಅವ್ಯವಹಾರ ನಡೀತಾ ಇದೆ ಅಂತೇಳಿ ಅವನ ವಿರುದ್ಧ ಯಾರು ಅರೆಸ್ಟು ಕೂಡ ಆಗಲಿಲ್ಲ. ಹಾಗಾಗಿ ನಾನು ಅದಕ್ಕೆ ಆ ಘಟನೆಗೆ ಈ ಘಟನೆಗೆ ತುಲನೆ ಮಾಡ್ತಾ ಇಲ್ಲ. ಆದರೆ ಯಾವ ರೀತಿ ಪೊಲೀಸ್ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸ್ಕೊಳ್ತದೆ ರಾಜ್ಯ ಸರ್ಕಾರ. ಮತ್ತೆ CT ಅವ್ರನ್ನ ರಾತ್ರಿಡೀ ಅವ್ರನ್ನ ಕುಡಿಯೋದಕ್ಕೆ ನೀರು ಕೊಡ್ದೇನೆ ಅವ್ರನ್ನ ಓಡಾಡ್ಸಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ನಾವು ಕೂಡ ಈಗ ಹೋಗ್ತೇವೆ. ಈಗ ಖಂಡಿತ ನಾವು ಇದನ್ನ ವಿರೋಧಿಸ್ತೇವೆ. ನಮ್ಮೆಲ್ಲ ಅಡ್ವೊಕೇಟ್ಸ್ಗಳು ಕೂಡ ಅಲ್ಲಿ ತಲುಪಿದ್ದಾರೆ. ಅಲ್ಲಿ ಚರ್ಚೆ ಮಾಡ್ತೇವೆ.